ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಡೇ ಎಷ್ಟು ಮಗ? 9 ಸೊ ಡೇ 10 ಮತ್ರನಲ್ಲಿದ್ದೀವಿ. ಇದು ಕೌನ್ ಸಾಕು ಮತ್ರನ್ನ ನೇರನ್ನ ಏನು ಮತ್ರ? ಹಾಂ ಓಕೆ. ಮತ್ರನ್ ಡಿಸ್ಟ್ರಿಕ್ಟ್ ಕೌನ್ ಸಾ ಡಿಸ್ಟ್ರಿಕ್ಟ್? ರಾಯಗಢ ಡಿಸ್ಟ್ರಿಕ್ಟ್. ಓಕೆ, ರಾಯಗಢ ಡಿಸ್ಟ್ರಿಕ್ಟು. ಓಕೆ, ಮತ್ರನಲ್ಲಿದ್ದೀವಿ. ಸೊ ಈ ಮತ್ರನಲ್ಲಿ ಏನು ಫೇಮಸ್ಸು ಅಂದರೆ ಟಾಯ್ ಟ್ರೈನು. ಅಂದರೆ ಈಗ ಏನು ಊಟಿಲನ್ನೆಲ್ಲ ನೋಡಿದ್ದಿಲ್ಲ, ಊಟಿ ಡಾರ್ಜಿಲಿಂಗಲ್ಲೆಲ್ಲ. ಸೊ ಅದೇ ಥರ ಒಂದು ಟಾಯ್ ಟ್ರೈನು. ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಒಂದು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ಗಳಿದೆ. ಸೊ ಮಾಮೂಲಿ ಗೊತ್ತಲ್ಲ ನಮ್ಮ ಒಂದು ಎಕ್ಸ್ಪ್ಲೋರ್. ನೆನ್ನೆ ವಿಡಿಯೋ ಹೆಂಗಿತ್ತು, ಸೊ ಲಾಸ್ಟ್ ವಿಡಿಯೋ ಹೇಗಿತ್ತು. ಸೊ ಒಂದು ಅನ್ಎಕ್ಸ್ಪ್ಲೋರ್ ಪ್ಲೇಸ್. ಆ ಜಾಗ ಹುಡ್ಕೋಕ್ಕೆ 5 ದಿವಸ ತೊಗೊಂಡಿದ್ದು ನಾವು, ಕೊನೆಗೂ ಸಿಕ್ತು. ಆದರೆ ನೆಕ್ಸ್ಟ್ ಲೆವೆಲ್ ಜಾಗ, ಅಷ್ಟೇ ಡೇಂಜರ್ ಆಗಿತ್ತು ಆ ಜಾಗ. ರಿಯಲಿ ನಾನು ಅದನ್ನ ಎಷ್ಟು ಖುಷಿಪಟ್ಟೆ ಅಂದರೆ ನೋಡಿದ್ದೀರ ವಿಡಿಯೋಲಿ ನೀವು. ಒನ್ ಆಫ್ ದಿ ಡೇ ಆ ಪ್ಲೇಸು. ಬಾಯ್ಸ್ ಎಲ್ಲ ಮಾಮೂಲಿ ರೆಡಿಯಾಗಿದ್ದೀವಿ ಬೆಳಿಗ್ಗೆನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಅಂದರೆ ನಾವು ಇಷ್ಟು ದಿವಸ ಫುಲ್ಲು ನಮಗೆ ಮಳೆ ಚಳಿ, ಇಲ್ಲೂ ಮಳೆ ಇದೆ. ಬಟ್ ಆದರೆ ಇದು ಒಂಥರ ಸ್ವಲ್ಪ ಕೋಸ್ಟಲ್ ನಿಯರ್ ಇದೀವಲ್ಲ, ರಾಯಗಢ ಅಂದರೆ ಸ್ವಲ್ಪ ಹ್ಯೂಮಿಡ್ ಜಾಗ, ಅಂದರೆ ಸೆಕೆ. ಒಳ್ಳೆ ಎಂಜಾಯ್ಮೆಂಟ್ ಇದು. ಬನ್ನಿ ಇವತ್ತಿನ ಡೇ. ಸೊ ಫೈನಲಿ ಮತ್ರನ್ ಅಂತ ಒಂದು ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ, ಟಾಪ್ಗೆ. ಸೊ ಏನು ಅಂದರೆ ನೇರನ ಹೇಳದ್ನಲ್ಲ, ಮತ್ತೆ ಅದೇ ಇದೆಲ್ಲ ಟೂರಿಸ್ಟ್ ಸ್ಪಾಟು. ನೋಡಿ, ತಿಪ್ಪೆ ಗುಂಡಿ ಥರ ಇದೆ. ಇದನ್ನೆಲ್ಲ ನೋಡ್ತಾ ಕಣ್ಣು ಕಾಣಿಸ್ತಾ ಇದೆ. ಇಲ್ಲಿ ಮೇಲೆ ನೋಡಿದ್ರೆ ಎಂಥ ಸ್ವರ್ಗ ಥರ ಜಾಗ ಇದೆ ನೋಡಿ. ಏನು ಗುರು, ಮಹಾರಾಷ್ಟ್ರ ಗೌರ್ಮೆಂಟ್ ಇದೆಲ್ಲ ಏನು ಕಾಣಿಸಲ್ವಾ? ನೋಡಿ ಅದು ರೂಟ್ ನೋಡಿ, ಪನೋರಮಾ ಪಾಯಿಂಟ್ ಅಂತೆ, ಹಿಂಗಿದೆ ನೋಡಿ. ಸೊ ಇದೆಲ್ಲ ಅಂದರೆ ಮಹಾರಾಷ್ಟ್ರದವ್ರಿಗೆ ಇದೊಂಥರ ಊಟಿ ಥರ. ಸೊ ಹೆಂಗೆ ನೀವು ನಮಗೆ ಕರ್ನಾಟಕದವ್ರಿಗೆಲ್ಲ ಊಟಿ ಇದೆಯಲ್ಲ, ಮತ್ತು ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತೀವಲ್ಲ, ಹಂಗೆ ಮುಳ್ಳಯ್ಯನಗಿರಿ. ಬಟ್ ಒಂದು ಒಳ್ಳೆ ಬರೀ ಇಲ್ಲಿ ಸ್ಟೇಗಳು ಜಾಸ್ತಿ, ಒಳ್ಳೆ ಜಾಗ, ಪಾರ್ಕಿಂಗ್ ಮಾಡಿದ್ದೀವಿ. ಬಟ್ ಬೇಜಾರು ಒಂದು ಸಂಗತಿ ಅಂದರೆ ಪ್ಲಾಸ್ಟಿಕ್, ಎನಿವೇರ್ ಪ್ಲಾಸ್ಟಿಕ್. ಸಿ ಜನದ ತಪ್ಪು ಅಂತಲೂ ಹೇಳಬೇಕು. ಬಟ್ ಆದರೆ ಇಲ್ಲಿ ಗೌರ್ಮೆಂಟು ಅದ್ರ ಬಗ್ಗೆ ನೀಟಾಗಿ ಒಟ್ಟಿಷ್ಟು ಮೇಂಟೈನ್ ಮಾಡಬೇಕು. ಇಟ್ಟು ಡಸ್ಟ್ಬಿನ್ಸು ಅದನ್ನೇ ನೋಡ್ತಾ ಇದ್ದೀನಿ. ಏನು ಬೈ ಜನ ಅಲ್ಲ, ಈ ನೇಚರ್ ಅದೇ ಅಂದ್ಕೊಂಡು ಅಲ್ಲ, ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ, ಮೇಂಟೈನ್ ಮಾಡ್ಬೇಕು ತಾನೆ. ಇಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಗಾಡಿ ವಕೀಲ್ ನೋಡಿ ಬರೀ ಕಸನೇ ಐತೆ. ಸೊ ನೋಡಿ, ಇಲ್ಲಿ ಇದು ಬೆಟ್ಟದ ಕೆಳಗಡೆಯಿಂದ ಬರೋದಕ್ಕೆ ಮೇಲ್ಗಡೆಗೆ, ಇಲ್ಲಿ ಬಂದ ಮೇಲೆ ಇದು ಟ್ರಕ್ಕಿಂಗ್ ಇದು. ಸೊ ಇಲ್ಲ ಕುದುರೆಯಲ್ಲಿ ಹೋಗ್ಬೇಕು, ಯಾಕಂದರೆ ಇದು ಇನ್ನೂ ಟಾಪ್ ಇದೆ ಹಿಲ್ ಸ್ಟೇಷನು. ಸೊ ಅಲ್ಲೇ ರೂಮ್ಸ್ಗಳೆಲ್ಲ ಇದೆ, ಮತ್ತು ಟ್ಯಾಕ್ಸಿ ಸರ್ವಿಸ್ಗಳೆಲ್ಲ ಇಲ್ಲೇ ಇದೆ. ಬಟ್ ನಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಏನು ಅಂತ, ನೋಡಬೇಕು. ಬಟ್ ನೇರಡಗು ವರ್ಸ್ಟು. ಯಾರಾದರೂ ಮಹಾರಾಷ್ಟ್ರದವ್ರು ಯಾರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿ ಗೌರ್ಮೆಂಟ್ಗೆ. ಸೊ ಅಟ್ಲೀಸ್ಟು ಆ್ಯಕ್ಷನ್ ತೊಗೊಳ್ಳಿ. ಏನಿದು, ನಾವು ಸೌತೇ ಬೆಸ್ಟು ಅನಿಸ್ತಾ ಇದೆ ನನ್ನ ಪ್ರಕಾರ. ಸೌತಲ್ಲಿ ನಮ್ಮ ಕರ್ನಾಟಕ ನೋಡಿ, ಎಲ್ಲೋ ಯಾವುದೋ ಒಂದೊಂದು ಪ್ಲೇಸಸ್ ಇರ್ಬೋದು. ಬಟ್ ಆದರೆ ಆಲ್ಮೋಸ್ಟ್ ಟೂರಿಸ್ಟ್ ಸ್ಪಾಟ್ಗಳನ್ನ ಈ ಥರ ಅದು ಇದು ಎಂಥ ಈಕೋ ಫ್ರೇ ಝೋನ್ ಅಂತಲೇ ಕರೀತಾರೆ ಇದನ್ನು, ಮ್ಯಾತ್ರನ್ನ. ಬೇಜಾರಾಗುತ್ತೆ ನೋಡಿ. ನಮ್ಮ ಕಾಂಡ ಇಡ್ಲಿ ಇದೆಯಂತ. ನೀವು ಮಾಡೋದಾದ್ರೆ ಕೊಡಿ, ನಾವು ಖುಷಿ ಆಗ್ತಿರ್ತೇವೆ. ಮಹಾರಾಷ್ಟ್ರದಲ್ಲಿ ಕನ್ನಡದ ಒಟ್ಟು ಅದೇ ಇವರು ಬೆಳ್ತಂಗಿ, ಇದು ಮಂಗಳೂರು ಕಡೆಯವರು ಬರ್ಪಂಡೆ. ಸೊ ಇದು ಮಾತ್ರನಲ್ಲಿ ಏನು ಅಂದರೆ ಕೆಳಗಡೆಯಿಂದ ಬರೋದಕ್ಕೆ ಇದು ಮೇಲಕ್ಕೆ ಟ್ಯಾಕ್ಸಿ ಇದು. ಸೊ ಏನು ಅಂದರೆ ಈಕೋ ಪಾಯಿಂಟ್ ಅಂತ ಕರೀತಾರೆ ಇದನ್ನು, ಅಂದರೆ ಈಕೋ ಫ್ರೆಂಡ್ಲಿ ಜಾಗ ಅಂತ. ಮತ್ತು ಗಾಡಿಗಳು ಈಕೋ ಗಾಡಿಗಳೇ ಇರೋದಿಲ್ಲ ನೋಡಿ, ಇಲ್ಲಿ ಯಾವುದೇ ಇದೆಯಲ್ಲ. ಸೊ ಇದು ಇಲ್ಲೆಲ್ಲ ಇರೋ ಗಾಡಿಗಳೆಲ್ಲ ಈಕೋ ಗಾಡಿ, ಅಂದರೆ ಮಾರುತಿ ಸುಜುಕಿ ಈಕೋ ಗಾಡಿ. ಸೊ ಮಜಾ ಅಂದರೆ ಈಕೋ ಅಂತಾರೆ. ಇಲ್ಲಿ ನೋಡಿದ್ರೆ ತಿಪ್ಪೆ ಗುಂಡಿ ಥರ ಐತೆ. ಇಲ್ಲ ನೋಡಿದ್ರಲ್ಲ ಆಗಲೇ ಕಂಟಿನ್ಯೂಟಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈಕೋ ಅಂತಾರೆ. ನೋಡಿದ್ರೆ ಹಿಂಗೆ ನೋಡಿ, ಇಲ್ಲಿ ಕೋತಿಗಳು ಪಾಪ ಈ ಥರ ಇಷ್ಟು ಪ್ಲಾಸ್ಟಿಕ್ ಹಾಕಿದ್ರೆ ಕೋತಿಗಳು ಏನು ಮಾಡ್ತವೆ ನೋಡಿ. ಫುಲ್ ಟೀಮು ಕೋತಿಗಳೇ ಲೈಫ್ ಒಂಥರ ಮಜಾ, ತುಂಬ ಖುಷಿಯಾಗುತ್ತೆ ಅದು ನೋಡೋದು. ಸೊ ಇಲ್ಲಿ ಇವ್ರ ಹತ್ರ ಇಲ್ಲಿ ಅಂದರೆ ಇದು ಕುದುರೆ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ರೈಟು. ಸೊ ಹಾರ್ಸ್ ಪ್ರೈಸು ಮತ್ತು ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಏನು ಅಂದರೆ 22 ಕಿಲೋಮೀಟ್ರ್ ಟ್ರಕ್ ಇದೆಯಂತೆ.
ಸೊ ಹೋದರೆ ಕುದುರೆಲಿ ಹೋಗಬೇಕು, ಇಲ್ಲಾಂದರೆ ಅದೇನೋ ಇನ್ನೊಂದು 3 ಚಕ್ರ ತೊಳ್ಕೊಂಡು ಹೋಗೋದು ಏನೋ ಬರುತ್ತೆ, ಹೋಗ್ತಾ ನೋಡ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ಕುದುರೆ ಪ್ರೈಸ್ ಮಾಡಿರ್ತಾ ಇದ್ದೀವಿ. ಸೊ ಇದು ಬಂದು ಇಲ್ಲಿಂದ ಹಿಲ್ ಸ್ಟೇಷನು. ಇಲ್ಲಿ ಮೇಲ್ಗಡೆ ಬರೀ ಹೋಟೆಲ್ಸ್ಗಳಿದೆ, ಹೋಟೆಲ್ಸು, ವ್ಯೂ ಪಾಯಿಂಟ್ಸ್ಗಳು ಮತ್ತು ಒಂದು ಒಳ್ಳೊಳ್ಳೆ ಟೂರಿಸ್ಟ್ ಸ್ಪಾಟ್ಗಳಿದೆ. ಸೊ ಸ್ಟೇ ಆಗೋರೆಲ್ಲ ಏನು ಮಾಡ್ತಾರೆ, ಇಲ್ಲಿಂದ ಬಂದು ಲಗೇಜ್ಗಳು ಎತ್ಕೊಂಡು ಇಲ್ಲೇ ಗಾಡಿ ಪಾರ್ಕ್ ಮಾಡಿ, ಸೊ ಇಲ್ಲಿಂದ ಅಂದರೆ ಸಿಂಪಲ್ ಲಗೇಜಸ್ ಅಷ್ಟೇ, ಅಂದರೆ ಏನೇನು ಬೇಕೋ ಒನ್ ಡೇಗೆ ಏನೇನು ಬೇಕೋ ಆ ಲಗೇಜ್ನ ತೊಗೊಂಡೋಗಿ ಮೇಲ್ಗಡೆ ಕುದುರೆಲಿ ಹೋಗ್ತಾರೆ. ಇಲ್ಲಾಂದರೆ ಅದು ಇನ್ನೊಂದು ಐತೆ, ನಾನು ಏನೋ ಹೇಳ್ತಾ ಇದ್ದಾರೆ 3 ಇನ್ನೊಂದು ಅದೇನೋ 3 ವೀಲ್ ಇದೆಯಲ್ಲ, ಅದೇನದು ಆಟೋ ಇಲ್ಲ, 1 ಕಿಲೋಮೀಟರ್ ಅಷ್ಟೇ ಎಲೆಕ್ಟ್ರಿಕ್. ಸೊ ಇದು ಎಂಟ್ರಿ ಟಿಕೆಟು, ಅಂದರೆ ಈ ಒಂದು ಈಕೋ ಸ್ಪಾಟ್ಗೆ. ಸೊ ಇಲ್ಲಿಂದ ಈಗ ಎಂಟ್ರಿ ಆಗುತ್ತೆ. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಹಾರ್ಸ್ ಇರುತ್ತೆ. ಇವಾಗ ನಾವು ಹಾರ್ಸ್ ಸೆಲೆಕ್ಟ್ ಮಾಡಿದ್ವಿ 1000 ರೂಪೀಸ್ಗೆ ಫಾರ್ 2 ಅವರ್ಸು. ಸೊ ಒಂದು 5-6 ಸ್ಪಾಟ್ಗಳು. ಏನು ಎಂಟ್ರಿ ವಿಡಿಯೋ ಮಾಡಕ್ಕೆ ಬಿಡಲ್ವಾ? ಸೊ ನೋಡಿ ಇಷ್ಟು ಪಾಯಿಂಟ್ ಇದೆ ಮ್ಯಾಥ್ರಾನ್ ಮ್ಯಾಪ್. ಹಾಂ ಅಪ್ಪ ये ज्यादा वाला फिर ये 14 पॉइंट. अरे यार तो क्या बात है भाई. ಸೊ ನೋಡಿ ಇಲ್ಲೆಲ್ಲ ರಿಕ್ಷಾಗೆ 3 ವೀಲರ್ ಆಟೋ ಕ್ಯೂ ಫಾರ್ ಟೂರಿಸ್ಟ್ ಆಟೋಗಳಿದೆ ಇಲ್ಲಿ. ಅದು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ. ನಾನು ಒಂದು ಆಟೋನೂ ಕಾಣಿಸ್ತಿಲ್ಲ. ಬೈ ರಿಕ್ಷಾ ಟ್ಯಾಕ್ಸ್ ಗಾವ್ ಓ 1 ಕಿಲೋಮೀಟರ್. ಓ ವಿಲೇಜ್ ಅಂದರೆ ಫಾರ್ ಸ್ಟೇ ಲಾಡ್ಜು ಹೋಟೆಲ್ಸ್ ಸ್ಟೇ ಹೋಟೆಲ್ಸ್. ಓಕೆ ನೋಡಿ ಕುದುರೆ ಅಲ್ಲಿ ನಿಂತಿದೆ. ಹಾರ್ಸ್ ಸ್ಟ್ಯಾಂಡ್ ನೋಡಿ. ಸೊ ಕುದುರೆ ನೆನಿಬಾರ್ದು ಹೋಗ್ಬಿಟ್ಟು ಮಳೆಯಲ್ಲಿ. ಸೂಪರ್. ಕುದುರೆಯಲ್ಲೇ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ, ಯಾಕಂದರೆ ತುಂಬ ಪ್ಲೇಸಸ್ ಇದೆ. ಸೊ ಇವ್ರಿಗೂ ಇಲ್ಲಿ ನಾವೊಂದು भैया स्लो भैया क्या भैया इसको आगे जाने के लिए क्या बोलना पड़ता है? आगे जाने के लिए क्या ऑटो को भगाने का यहाँ पर ಬೇಡಪ್ಪ ಬೇಡ ಅಪ್ಪ, ನೀನು ದಯವಿಟ್ಟು ಸುಮ್ಮನೆ ಆಟ ಆಡೋಕೆ ಹೋಗ್ಬೇಡ. ಆಮೇಲೆ ನೀವು ಹೇಳ್ತಾ ಇದ್ದೀನಿ ಅಲ್ಲ, ನಾನು ಓಡಿಸ್ತೀನಿ ಇವಾಗ, ಹಂಗೆಲ್ಲ ಬೇಡ. ಯಾಕೆ ಬೇಕು ಅವ್ರು ಕುದುರೆ ಪಾಪ ಅವ್ರ ಮೇಲೆ ನಾನು ನಾನು ಸಿಂಗಲೇ ಹೋಗ್ತಾ ಇರೋದು. ನೋಡಿ ಇಲ್ಲೆಲ್ಲ ಮೇಲೆ ಬಂದರೆ ಇದೊಂಥರ ಹಿಲ್ ಸ್ಟೇಷನ್ ಅಲ್ವಾ, ಎಲ್ಲ ಇದೆ, ಹೋಟೆಲ್ಸ್ ಇದೆ, ಊರಿದೆ ಆ್ಯಕ್ಚುಲಿ. ಈಗ ಅಂದರೆ ಇಲ್ಲೆಲ್ಲ ಕುದುರೆಗಳು ಎಲ್ಲ ಇಲ್ಲೇ ವಾಸ ಮಾಡ್ತಾರೆ. ಸಾಕ ಚೆನ್ನಾಗಿದೆ ಎಲ್ಲ ಹೋಟೆಲ್ಸು, ಎಲ್ಲ ಬರೀ ಹೋಟೆಲ್ಸೇ ಮೇಯ್ನು. ಸೊ ಇಲ್ಲಿ ಹಾರ್ಸ್ದು ಒಂದು ಸ್ಟ್ಯಾಂಡ್ ಇರುತ್ತೆ, ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಒಂದು ಕೆಲವು ವ್ಯೂ ಪಾಯಿಂಟ್ಸ್ಗಳಿರುತ್ತೆ, ಇಲ್ಲೇ ನಾವು ಎಕ್ಸ್ಪ್ಲೋರ್ ನಡ್ಕೊಂಡು ಹೋಗಿ ಬರಬೇಕು. ಬಟ್ ಅದು ತುಂಬ ದೂರ ಇದೆ. ಏನು ತಮಾಷೆ ಎಲ್ಲ ಹಾರ್ಸಲ್ಲಿ ಬಂದಿದ್ದು ವರ್ತ್ ಅನಿಸುತ್ತೆ, ಯಾಕೆಂದರೆ ಟೈಮ್ ಸೇವ್ ಆಗುತ್ತೆ ಮತ್ತು ನಮಗೂ ಸ್ಟ್ರೈನ್ ಕಡಿಮೆ ಆಗುತ್ತೆ. ಸೊ ನಮ್ಮ ಬಾಡಿಗೆಲ್ಲ ಏನು ಅನ್ಸಲ್ಲ ಬಿಡಿ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾರ್ಸ್ ಇದೆಲ್ಲ, ಕೇದಾರ್ನಾಥಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಹಾರ್ಸಲ್ಲ, ಅದೆಲ್ಲ ಲಗೇಜ್ ಹೊಡಿ ಹಾರ್ಸು. ಇದೆಲ್ಲ ಪ್ಯೂರ್ಲಿ ಹಾರ್ಸ್ ರೈಡಿಂಗ್ ಮಾಡೋವಂಥ ಕುದುರೆಗಳು. ಟಾಪ್ ಮೇಲೆ ಬಂದರೆ ನೋಡಿ ಎಂಥ ಬ್ಯೂಟಿಫುಲ್ ಸ್ಪಾಟ್ ಇದೆ, ಸೂಪರ್. ಬೆಟ್ಟದ ಮೇಲಿದು ಟಾಪ್ ಆಫ್ ದಿ ಮ್ಯಾಥ್ರಾನ್ ಹೋಟೆಲ್. ಎಲ್ಲ ಇಲ್ಲೇ ಎಲ್ಲ ಹೋಟೆಲ್ಸ್ ಅವರೆಲ್ಲ ಇಲ್ಲಿ ಇರೋದ್ರಿಂದ ಎಲ್ಲ ವ್ಯೂ ಪಾಯಿಂಟ್ ನಡ್ಕೊಂಡು ಮಾಡೋದು ಸೂಪರಾಗಿದೆ. ಟಾಪಿಗೆ ಬಂದರೆ ಇದೆ ಸೇಮ್ ಊಟಿಲಿ ಇಲ್ಲಿ ಲೇಕ್ ಹಿಂಗೆ ಕಾಣಿಸುತ್ತೋ ನಿಮಗೆ, ಅದೇ ಥರನೇ ಇಲ್ಲಿ ಅಷ್ಟೇ. ಮೇಲ್ಗಡೆ ಏನು ಕಾಣಿಸ್ತಿಲ್ಲ, ಫುಲ್ ಝೀರೋ. ಅದೇ ಗಲೀಜು, ಮೇಂಟೈನೇ ಮಾಡಿಲ್ಲ ಅದು. ಏನಪ್ಪ ಇದೆಲ್ಲಿಂದ ಬರ್ತದೆ ನೀರು? ಈ ನೀರು ಎಲ್ಲಿಂದ ಬರ್ತೈತೆ? ಹಾಂ ಓ ಇಲ್ಲಿಂದ ಹಿಂಗೆ ಪೈಪ್ ಹಾಕಿರ್ತಾರೆ. ಸೊ ಐ ಲವ್ ಮ್ಯಾಥ್ರಾನ್ ಅಂತ ಹೇಳಿದೆ. ಇಲ್ಲಿ ಒಂದು ಜಾಗ ಇದು. ಸೊ ತುಂಬ ವ್ಯೂ ಪಾಯಿಂಟ್ಸ್ ಇದೆ, ಒಂದು ಲೆಕ್ಕ ಇಲ್ಲದಷ್ಟು ಒಂದು 50-60 ವ್ಯೂ ಪಾಯಿಂಟ್ಸ್ಗಳಿದೆ ಒಂದೊಂದೇ ಜಾಗದಲ್ಲಿ, ಎಷ್ಟೊಂದು ವ್ಯೂ ಪಾಯಿಂಟ್ಸ್ಗಳು. ಬಟ್ ನೋಡಿ ಇಷ್ಟೇ. ಬಟ್ ಇನ್ನೊಂದು ಸೀನ್ ತೋರಿಸ್ತೀನಿ ನೋಡಿ, ಒಂದು ಒಳ್ಳೆ ಜಾಗ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಸೂಪರ್ ಗುರು, ಸಖತ್ತಾಗಿ ಇಟ್ಕೊಂಡಿದ್ದಾರೆ. ಇದೊಂದೇ ಅಲ್ಲ, ಇನ್ನೂ ಅಲ್ಲೋಡೆ ಎಲ್ಲ ಇದೆ.
ಅಲ್ಲಿ ಒಳಗಡೆ ಎಲ್ಲ ಗಲೀಜು ಮಾಡೋರು. ಡಸ್ಟ್ಬಿನ್ ಐತೆ, ಅದು ಡಸ್ಟ್ಬಿನ್ ಕ್ಲೀನ್ ಮಾಡೋರು ಇರಲ್ಲ ನೋಡಿ. ಯಪ್ಪ ಕರ್ಮ. ಮಾತ್ರನ್ ಅಂತ ಒಂದು ಇದು ಈಕೋ ಪಾಯಿಂಟು. ಸೊ ಇಲ್ಲಿಂದ ಏನು ಕಾಣಿಸ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಈಕೋ ಪಾಯಿಂಟ್ ಅಂತ ಏನಿಲ್ಲ, ಒಟ್ಟಿನಲ್ಲಿ ಇದು ಗಲೀಜ್ ಪಾಯಿಂಟ್ಗಳಲ್ಲಿ. ಅಲ್ಲೇ ನಿಮ್ಗೆ ನಾಚಿಕೆ ಆಗಲ್ವ ಈ ಜಾಗದಲ್ಲಿ ಬಂದು ಹುಚ್ಚೆ ಹೋಗ್ತಿರಲ್ಲ ವ್ಯೂ ಪಾಯಿಂಟ್ ಈಕೋ ಪಾಯಿಂಟ್ ಕೊಡೋದು. ಹಾಂ ಟಾಯ್ಲೆಟ್ಸ್ ಇಲ್ಲ ಅಂದ್ಬಿಟ್ಟು ಆಯ್ತು ತೋರಿಸ್ಲಾ ಹಂಗನ್ಬಿಟ್ಟು ಎಲ್ಲೊಂದಲ್ಲಿ ಇದು ಮಾಡೋದಾ? ಬಾ ಆಯ್ತು ತೋರಿಸು. ಶಿವಾಜಿ ಮ್ಯೂಸಿಯಂ ಏನು ಬೇಕು ಕರೆದಿದ್ದು? ಇವು ಕರೀತಾನೆ ಇರು ನಮ್ಮನ್ನ. ಯಾಕೆ ಶಿವಾಜಿ ಅವರ ಪಾದ ಅವಳು ಅವರೆಲ್ಲ ಸಣ್ಣಗೆಲ್ಲ ಇದ್ದಿದ್ದು ಅವ್ರು ನೋಡಿದ್ರು ನಂತರ ಇದ್ರು ಬೈ ಅವರು ಸೇಮ್ ನಂತರನೇ ಅಲ್ಲ. ಅವು ಏನು ಅವಾಗೆಲ್ಲ ಯೂಸ್ ಮಾಡ್ತಿದ್ದ ಆಯುಧಗಳು, ವೆಪನ್ಸ್ಗಳು. ಬಾಲಿವುಡ್ ಅವರೇ ಕರೆದಿರೋ ಅವ್ರು ನೋಡಿ ಅವಾಗ ಯೂಸ್ ಮಾಡ್ತಿರೋ ಲೋಟಗಳು, T-4C ಶೇರ್ಗಳಿದ್ದು. ನಾವೇನು ಶೇರ್ ಅಂತೀವಲ್ಲ ಅಲ್ಲಿ ಅಳಿಯೋಕ್ಕೆ ಶೇರು ಪಾವು ಪಟಾವು ಅಂದ್ಕೊಂಡು ದಿನ ಕಥೆಗಳಿದೆ. ಮೊಘಲ್ ಆ್ಯಂಡ್ ಆದಿಲೇಶ ಇರಾ, GGB ಪ್ರೇಸ್ ಟು ಗಾಡೆಸ್ ಭವಾನಿ, ಬರ್ತ್ ಆಫ್ ಕಿಂಗ್, ಶಿವಾಜಿ ಚೈಲ್ಡ್ಹುಡ್. ವಾವ್ ಕತ್ತಿಗಳು ಗುರು. ಓಕೆ ಓಕೆ. ಸ್ವಾಡ್ ತಲ್ವಾರ್ ಹಾಂ ಅವ್ರು ಹಾಕ್ತಿದ್ದು ಚಪ್ಪಲ್ಲು, ಶೂಸು, ಶಿವಾಜಿ ಕ್ಯಾಪ್. ಇದು ಅವರು ಇದಕ್ಕೆ ಫೈಟ್ಗೆ ಹೋದಾಗ ಹಾಕೊಳ್ಳೋದು. ಇದೆಲ್ಲ ಸ್ಟೋರಿಗಳಿದು ಎಲ್ಲ ಮೈಂಟೈನ್ ಮಾಡೋರೆಲ್ಲ ಎತ್ತಿಕ್ವಿ ನೋಡಿ. रमेश ऐसा है इस महीने में तो पूरा बारिश बंद होता है इधर, मतलब डायरेक्ट कम होता है. ये साल है बारिश, इस साल है बारिश इधर, मतलब अच्छी बारिश है, हर साल कम होता है. ನೋಡಿ ಟ್ರೈನ್ ಬಂತು ಮೆತ್ರಾನ್ದು, ಮೆತ್ರಾನ್ ನೆರಾಲ್ ಸೆಕೆಂಡ್ ಕ್ಲಾಸ್. ಇದು ಹೆಂಗೆ ಒಂದು ಹಿಲ್ ಸ್ಟೇಷನ್ ಇರುತ್ತಲ್ಲ ಆ ಥರ ಒಂದು. ಇದಕ್ಕಿಂತ ಇನ್ನೊಂದು ಟಾಯ್ ಟ್ರೈನ್ ಇದೆ, ರೋಡ್ ಕ್ರಾಸ್ ಮಾಡೋದೆಲ್ಲ ಮಾಡುತ್ತದು. ಸೊ ರೋಡಲ್ಲೇ ಹೋಗುತ್ತೆ ನಿಧಾನಕ್ಕೆ. ಮೆತ್ರಾನಲ್ಲಿ ಟ್ರೈನ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಮೂಲಿ ಇದು ಲೋಕಲ್ ಥರ ಚಿಕ್ಕ ಟ್ರೈನ್ ನೋಡಿ. ಇಲ್ಲಿ ಇದಿಲ್ಲ ತೊಗೊಂಡಿದ್ದೀವಿ ಟಿಕೆಟ್ಸು. 6 ಜನಕ್ಕೆ 330 ರೂಪಾಯಿನು. ಮೆತ್ರಾನ್ ಟು ಅಮನ್ ಲಾಡ್ಜು. ಸೊ ಅಲ್ಲಿಂದ ನೇರಳಿಂದ ಅದೇ ಮ್ಯಾತ್ರನಿಂದ ಇಲ್ಲಿ ಅಮನ್ ಲಾಡ್ಜ್ ಅಂತ, ಈ ಸ್ಟಾಪ್ ಹೆಸರೇ ಅಮನ್ ಲಾಡ್ಜ್ ಅಂತ. ಸೊ ಏನು ನಾವು ಗಾಡಿ ಪಾರ್ಕ್ ಮಾಡಿದ್ದೀವಲ್ಲ ಅದು ಒಂದು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಟ್ರೈನ್ದು, ಸಕಾಲಾಗಿದೆ. ಮಾಮೂಲಿ ಟಾಯ್ ಟ್ರೈನ್ ಬೇರೆ ಇದೆ, ಅದು ಇನ್ನೊಂದು ಈ ಟ್ರ್ಯಾಕ್ದು ಏನೋ ಟಾಯ್ ಟ್ರೈನ್ ಇದೆ, ಅದೇನೋ ಈ ಮಳೆಗಾಲದಲ್ಲಿ ಸ್ಟಾಪ್ ಮಾಡಿರ್ತಾರೆ. ಸೊ ಇದು ರನ್ನಿಂಗ್ ಇದೆ ನೋಡಿ. ಇದು ಬರೀ ಮ್ಯಾತ್ರಾನ್ ಅಷ್ಟೇ. ಅದು ಮ್ಯಾತ್ರಾನ್ಗೆ ಹೋಗೋದು ತಿರ್ಗಾ ಬರೋದು ಅಷ್ಟೇ. ಸೊ ಓನ್ಲಿ ಫಾರ್ ಟೂರಿಸ್ಟ್ ಪರ್ಪಸ್ಗೆ ಸಖತ್ ಯೂಸ್ ಆಗುತ್ತೆ ಇದು. ಸೊ ಫೈನಲಿ ಮೆತ್ರಾನ್ ಒಂದು ಎಕ್ಸ್ಪ್ಲೋರ್ ಮುಗಿಸ್ತು.
ಏನಂತ ಖುಷಿ ಇಂಪ್ರೆಸ್ ಆಗೋವಂಥದ್ದೇನಿಲ್ಲ. ಸ್ವಲ್ಪ ಎಲ್ಲ ಕಡೆ ಗಲೀಜು, ಈ ಫಾಗ್ ಬಿಟ್ಟರೆ ಏನಿಲ್ಲ. ಸೊ ಈ ಮುಂಬೈಯವ್ರಿಗೆ ಮತ್ತು ಈ ಪುಣೆಯವ್ರಿಗೆ ಇದೊಂಥರ ಊಟಿ ಇರೋದ್ರಿಂದ ಬರ್ತಾರಷ್ಟೇ. ಸೊ ನಮ್ಮ ಕಡೆಯಿಂದ ಯಾರನ್ನ ಎಕ್ಸ್ಪ್ಲೋರ್ ಮಾಡೋವಂಥ ಜಾಗ ಏನಲ್ಲ ಇದು. ಸೊ ಟಾಯ್ ಟ್ರೈನು ಈ ಥರ ಏನಿಲ್ಲ, ನೀವು ಊಟಿಗೆ ಹೋಗೋದೇ ಬೆಸ್ಟು. ಊಟಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸುಮ್ಮನೆ ಇದು ಫಾಗ್ ಇದೆ, ಬಟ್ ಗಲೀಜು, ಎಲ್ಲೋದ್ರೂ ಗಲೀಜು. ಆ ವ್ಯೂ ಪಾಯಿಂಟ್ಗಳು ಅಂತಿದೆ, ಬಟ್ ವರ್ತಲ್ಲ ಅಂತ ನನಗನ್ಸ್ತಾ ಇದೆ. ಸ್ಕ್ಯಾಮ್ ಮಾಡ್ತಾರೆ. ವರ್ತಲ್ಲ, ಗಲೀಜು ಅಂತ ಗಲೀಜು. ಸೊ ಫೈನಲಿ ಬ್ಯಾಕ್ ಟು ಇನ್ನೊಂದು ಪ್ಲೇಸ್ಗೆ ನೋಡ್ತಾ ಇರಿ.